ಅಬಕಾರಿ ಸಚಿವರ ರಾಜೀನಾಮೆ ಹಾಗೂ ಮನ್ರೇಗಾಗೆ ಸಂಬಂಧಿಸಿದಂತೆ ಸಚಿವ ಚಲುವರಾಯಸ್ವಾಮಿ ಪ್ರತಿಕ್ರಿಯೆ ನೀಡಿದ್ದಾರೆ. ಅಬಕಾರಿ ಸಚಿವ ತಿಮ್ಮಾಪುರ ಬಗ್ಗೆ ಚರ್ಚೆಯಾಗಿ ಉತ್ತರವೂ ಆಗಿದೆ. ಇನ್ನು ಬಿಎಸಿ ಕಮಿಟಿ ಸಭೆಯಲ್ಲಿ ಮಾತನಾಡಿ ಮನ್ರೇಗಾ ಬಗ್ಗೆ ರೆಸಲ್ಯೂಷನ್ ಮಾಡಲು ತೀರ್ಮಾನ ಮಾಡಿಯಾಗಿದೆ. ಅದಾದ ಬಳಿಕವೂ ನಿನ್ನೆ ರಾತ್ರಿಯಿಂದ ಪ್ರತಿಭಟನೆ ಇಳಿದಿದ್ದಾರೆ. ಜೆಡಿಎಸ್ ಬಿಜೆಪಿಯವರಿಗೆ ನಾಚಿಕೆಯಾಗಬೇಕು. ಲೋಕಸಭಾ ಸದಸ್ಯರಾಗಿ ಮಂತ್ರಿಯಾದವರಿಗೆ ಗೌರವವಿದ್ರೆ ಇದನ್ನ ನೇರವಾಗಿ ವಿರೋಧ ಮಾಡಬೇಕು ಅಂತ ಸಚಿವ ಚಲುವರಾಯಸ್ವಾಮಿ ಹೇಳಿದ್ದಾರೆ. ಈಗ ನಿನ್ನೆ ಸಾಕಷ್ಟು ತಿಮ್ಮಾಪುರ ಬಗ್ಗೆ ಚರ್ಚೆ ಆಗಿದೆ. ಎಕ್ಸೈಸ್ ಡಿಪಾರ್ಟ್ಮೆಂಟ್ ಬಗ್ಗೆ ಉತ್ತರ ಆಗಿದೆ. ಬಹುಶಃ ಈ ಒಂದು ಅವರು ಬಿಸ್ನೆಸ್ ಅಡ್ವೈಸರಿ ಕಮಿಟಿನಲ್ಲಿ ಕೂತ್ಕೊಂಡು ಎಲ್ಲ ಸುಲಲಿತವಾಗಿ ಚರ್ಚೆಯಾಗಿ ಮನ್ರೇಗಾ ಬಗ್ಗೆ ರೆಸಲ್ಯೂಷನ್ ಮಾಡಲಿಕ್ಕೆ ನಾವು 2 ದಿವಸ ತಯಾರಿದ್ದೀವಿ ಅಂತ ವಿರೋಧ ಪಕ್ಷ ನಾಯಕರು ಮತ್ತು ಅವರ ಸಹ ಸ್ನೇಹಿತರುಗಳು ಒಪ್ಪಿ ಈಗ ನಿನ್ನೆ ರಾತ್ರಿಯಿಂದ ಈ ಒಂದು ಇದಕ್ಕೆ ಇಳಿದಿದ್ದಾರೆ. ಅಂದರೆ ಅವರಿಗೆ ಈ ದೇಶದಲ್ಲಿ ಮನ್ರೇಗಾ ಅವರ BJPಯ ಸರ್ಕಾರ ಕೇಂದ್ರ ಸರ್ಕಾರ ತಗೊಂಡಿರೋ ತೀರ್ಮಾನವನ್ನು ರೆಸಲ್ಯೂಷನ್ನಲ್ಲಿ ಇವರು ಕೈ ಜೋಡಿಸೋದಕ್ಕೆ ತಯಾರಿಲ್ಲ. ಅಷ್ಟೇ ಬಿಟ್ಟರೆ ಅವರ ಉದ್ದೇಶ ಏನಿಲ್ಲ. ಈಗ ನಿನ್ನೆ ಸಾಕಷ್ಟು